ರಾಜ್ಯಾದ್ಯಂತ ಈಗ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಇದು ಸುದ್ದಿ ಎಕ್ಸ್ಪೋಸ್ ಆಯ್ತು, ನಾವು ಆ ಆಡಿಯೋಗಳನ್ನ ಯಾವಾಗ ನಾವು ಎಕ್ಸ್ಪೋಸ್ ಮಾಡಿದ್ವೋ, ಎಕ್ಸ್ಕ್ಲೂಸಿವ್ ಆಗಿ ಬಿಟ್ವೋ, ಈಗ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಮುಖ್ಯಮಂತ್ರಿಗಳಿಗೆ ಬಹಳ ಇದು ಮುಜುಗರವನ್ನ ತಂದಿದೆ. ಹಾಗಾದ್ರೆ ಇದು ಯಾವ ಸ್ವರೂಪಕ್ಕೆ ಹೋಗಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಯಲ್ಲಿ ನನ್ನ ಕಲೀಗ್ ಪೊಲಿಟಿಕಲ್ ರಿಪೋರ್ಟ್ ಅಭಿಷೇಕ್ ಇದ್ದಾರೆ. ಅಭಿಷೇಕ್ನ ಮಾತಾಡಿಸ್ತೀನಿ. ಅಭಿಷೇಕ್, ಇದು ಮುಖ್ಯಮಂತ್ರಿಗಳಿಗೆ ಬಹಳ ಮುಜುಗರ ತಂದಿದೆ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಕೆಲವು ಅಧಿಕಾರಿಗಳ ತಲೆದಂಡವೂ ಆಗಿದೆ. ತಿಮ್ಮಾಪುರ್ ಅವರ ಸುತ್ತ ಹೆಂಗ್ ಸುತ್ತಿಕೊಳ್ಳುತ್ತಿದ್ದು, ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗಬಹುದು? ತಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ, ಏನ್ ಎದುರು ನೋಡ್ತಾ ಇದ್ದೀರಿ ಅಭಿಷೇಕ್? ಈಗ ಸರ್ಕಾರಕ್ಕೆ ಮೊದಲನೇ ಮುಜುಗರ ಅಂತೂ ಅಲ್ಲ. ಕಾರಣ ಯಾಕೆ ಅಂದ್ರೆ ಮೂಡ ಪ್ರಕರಣದಿಂದ ಆರಂಭ ಆಗುತ್ತೆ. ಸ್ವತಃ ಸಿದ್ದರಾಮಯ್ಯನವರು ಆ ಒಂದು ಬಲೆಯಲ್ಲಿ ಸಿಲುಕಿರ್ತಾರೆ. ಅದಾದ್ಮೇಲೆ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಒಪ್ಕೊಳ್ತಾರೆ. ಇಲ್ಲೇ ನಡೆದಂತ ಅಸೆಂಬ್ಲಿಯಲ್ಲಿ ಹೌದು ತಪ್ಪಾಗಿದೆ, ಒಂದಿಷ್ಟು ಹಣವನ್ನ ವಾಪಸ್ ತರಿಸ್ತಾ ಇದ್ದೇವೆ, ಅದನ್ನ ಬೇರೆ ಬೇರೆ ರೀತಿ ಬಳಸಲಾಗಿತ್ತು, ಸಚಿವರ ತಲೆದಂಡ ಆಯಿತು. ಮತ್ತೊಂದು ಕಡೆಗೆ ಆರ್ಥಿಕ ವಿಚಾರದಲ್ಲಿ ಸರ್ಕಾರಕ್ಕೆ ರಾಯರೆಡ್ಡಿರವರು ಕೂಡ ಹೇಳಿದ್ರು ಅಧಿಕಾರಿಗಳ ವಲಯದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ. ತಿಮ್ಮಾಪುರರವರು ಪದೇ ಪದೇ ಇಂತಹ ವಿಚಾರಗಳಲ್ಲಿ ಸಿಲುಕ್ತಾ ಇರ್ತಾರೆ. ಆದ್ರೆ ಈ ಬಾರಿ ತಿಮ್ಮಾಪುರ ಅಲ್ಲ, ತಿಮ್ಮಾಪುರರವರ ಮಗನ ಹೆಸರು ತಳಕಾಕೊಂಡಿರುವಂತದ್ದು. ಅಧಿಕಾರಿಗಳ ಜೊತೆ ಮಾತನಾಡಿರುವಂತ ಆಡಿಯೋದಲ್ಲಿ ತಿಮ್ಮಾಪುರರವರ ಮಗನ ಹೆಸರು ನಾವು ಗಮನಿಸ್ತಾ ಇರೋದ್ರಿಂದ ಇಲ್ಲಿ ಖಂಡಿತವಾಗಿಯೂ ತಂದೆಯ ಸಮಕ್ಷಮ ಇಲ್ಲದೆ, ಹಸ್ತಕ್ಷೇಪ ಇಲ್ಲದೆ ಯಾವುದೇ ಕಾರಣಕ್ಕೂ ಆರ್.ಬಿ. ತಿಮ್ಮಾಪುರರವರ ಮಗನಿಗೆ ಇಷ್ಟು ಪವರ್ ಸಿಗ್ತಾ ಇರಲಿಲ್ಲ. ತಿಮ್ಮಾಪುರರವರ ಮಗನ ಮಾತನ್ನ ಕೇಳಿರುವಂತಹ ಅಧಿಕಾರಿಗಳ ಲಿಸ್ಟ್ ಏನಿದೆ ಈಗ ಸರ್ಕಾರಕ್ಕೆ ಹೋಗಿರುವಂತದ್ದು. ಮತ್ತೊಂದು ತಲೆದಂಡ ಆಗಬೇಕು ಅಂತ ಬಿಜೆಪಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋದು ಕೇಳೋದ್ರಲ್ಲಿ ಖಂಡಿತವಾಗಿಯೂ ಅರ್ಥ ಇದೆ. ತಿಮ್ಮಾಪುರರವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೇವಲ ಈ ಒಂದು ಇಲಾಖೆಯಲ್ಲ, ಬದಲಾಗಿ ಎಲ್ಲ ಇಲಾಖೆಗಳಲ್ಲೂ ಈ ರೀತಿ ಇದೆ ಅಂತ ಹೇಳಿದಾಗ ಇಡೀ ಸರ್ಕಾರದಲ್ಲಿರುವಂತಹ ಆಡಳಿತ ವರ್ಗ ಆಗಿರಬಹುದು, ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನೊಂದು ಮಾತನ್ನ ತಿಮ್ಮಾಪುರರವರು ಹೇಳಿರೋದ್ರಿಂದ ಅವರ ಮಗನ ಹೆಸರು ಇಲ್ಲಿ ತಳಕು ಹಾಕೊಂಡಿರೋದ್ರಿಂದ ಯಾವುದೇ ತನಿಖೆಗೆ ಸಿದ್ದರಾಗಿದ್ದಾರಾ? ಒಂದು ವೇಳೆ ತನಿಖೆಗೆ ಸಿದ್ದರಾಗಿದ್ರೆ ಇದನ್ನ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿದು ಆ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಯಾಕೆ? ಸಚಿವರಾಗಿರುವಂತವ್ರು ಯಾವುದೇ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡಬಹುದು, ಒಂದಿಷ್ಟು ಇಂಪ್ರೆಸ್ ಮಾಡಬಹುದು ಅಥವಾ ಪ್ರೆಸ್ ಆನ್ ದ ಫ್ಯಾಕ್ಟ್ ಮಾಡಬಹುದು. ಅದನ್ನ ಯಾವ ರೀತಿ ತಿರುಚಬೇಕು ಅಂತ ಆ ಕಾರಣದಿಂದ ರಾಜೀನಾಮೆಯನ್ನ ನೀಡಿ ಕ್ಲೀನ್ ಚಿಟ್ ಅನ್ನ ಪಡೆದು ಹೊರಗಡೆ ಬರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ರಂಜಿತ್, ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಸಚಿವರ ಮಕ್ಕಳು, ಸಂಬಂಧಿಕರು, ಆಡಳಿತ ವರ್ಗದಲ್ಲಿರುವಂತಹ ಅಧಿಕಾರಿಗಳು ಅವರ ರಿಲೇಟಿವ್ಗಳೇ ಆಗಿರೋದ್ರಿಂದ, ಅವರ ರಿಂಗ್ ನಲ್ಲೇ ಇರೋದ್ರಿಂದ ಕಂಪ್ಲೀಟ್ ಆಗಿ ಸಿಸ್ಟಮ್ ಕ್ಲಿಯರ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವಿರುದ್ಧ ಈ ಒಂದು ಯಾವುದೇ ನಿರ್ಲಕ್ಷ್ಯವನ್ನ ತೋರದೆ ವಿಚಾರಣೆಯನ್ನ, ತನಿಖೆಯನ್ನ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಲೂಪ್ ನಲ್ಲಿರುವಂತಹ ವ್ಯಕ್ತಿಯನ್ನ ಜೈಲಿನ ಕಂಬಿಯ ಹಿಂದೆ ಕಳಿಸಿದಾಗ ಮಾತ್ರ ಈ ಒಂದು ಸಿಸ್ಟಮ್ ಕ್ಲಿಯರ್ ಆಗುತ್ತೆ. ಇದನ್ನೇ ಬಿಜೆಪಿ ಈಗ ಆಗ್ರಹಿಸ್ತಾ ಇರುವಂತದ್ದು. ಅಭಿಷೇಕ, ಮತ್ತೊಂದು ವಿಚಾರ, ಇದೊಂದು ಪಾರದರ್ಶಕವಾದ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಿರೋದು ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ. ತಿಮ್ಮಾಪುರ್ ಅವರ ಪುತ್ರನ ಹೆಸರು ಕೂಡ ನೀವು ಹೇಳ್ದಂಗೆ ಇದರಲ್ಲಿ ತಳುಕು ಹಾಕೊಂಡಿರೋದ್ರಿಂದ ಆ ರೀತಿ ಪಾಸಿಬಿಲಿಟೀಸ್ ಇದೆಯಾ? ಮುಖ್ಯಮಂತ್ರಿಗಳು ಆ ರೀತಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಅವರು ತಯಾರಿದ್ದಾರಾ? ತಿಮ್ಮಾಪುರ ಅವರು ರಾಜೀನಾಮೆ ತೆಗೆದುಕೊಳ್ಳುವಂತ ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರಾ? ಒತ್ತಡ ಹೆಚ್ಚಾದ್ರೆ ಏನಾಗಬಹುದು ಇದು ಅಭಿಷೇಕ್? ಖಂಡಿತವಾಗಿಯೂ ಈಗ ಸಿದ್ದರಾಮಯ್ಯನವರ ಹೆಸರು ಮೂಡಾದಲ್ಲಿ ಬಂದಂತ ಸಂದರ್ಭದಲ್ಲೇ ಅವರ ಸರ್ಕಾರದ ವಿರುದ್ಧ, ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಇರಬಾರದು ಅಂತ ಸೈಟ್ಗಳನ್ನು ವಾಪಸ್ ಮಾಡಿದಂತಹ ಸಿದ್ದರಾಮಯ್ಯನವರು ನಾಗೇಂದ್ರರವರ ಪ್ರಕರಣದಲ್ಲಿ ರಾಜೀನಾಮೆಯನ್ನ ಪಡೆಯೋದ್ರಲ್ಲಿ ಯಶಸ್ವಿಯಾದರು. ಈ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಒಬ್ಬ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ನಡೆಸ್ತಾ ಇರುವಂತಹ ವ್ಯಕ್ತಿ ಅಥವಾ ರಾಜಕಾರಣಿ ಅನ್ನೋ ಒಂದು ದೂರಾಲೋಚನೆಯಿಂದ ಅವರು ಈ ಆರ್.ಬಿ. ತಿಮ್ಮಾಪುರರವರ ರಾಜೀನಾಮೆಯನ್ನ ಕೂಡ ಪಡೆಯುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಪುರಾವೆ ಸಮೇತ, ಆಡಿಯೋ ಸಮೇತ ಸಿಕ್ಕಿರೋದ್ರಿಂದ, ತಿಮ್ಮಾಪುರರವರ ಮಗನ ಹೆಸರು ತಳಕಾಕೊಂಡಿರೋದ್ರಿಂದ ಸರ್ಕಾರಕ್ಕೆ ಯಾವುದೇ ಕಪ್ಪು ಚುಕ್ಕೆ ಆಗಬಾರದು. ಒಂದು ವೇಳೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸರ್ಕಾರದ ಮೇಲೆ ಯಾವುದಾದ್ರೂ ಕಪ್ಪು ಚುಕ್ಕೆ ಬಂದ್ರೆ ಅವರು ಸಿಎಂ ಕುರ್ಚಿಯಲ್ಲಿ ಮುಂದುವರಿಯೋದಕ್ಕೆ ಸಮಸ್ಯೆ ಆಗಬಹುದು. ಇದನ್ನ ಡಿ.ಕೆ. ಶಿವಕುಮಾರ್ ಅವರ ಬಣ ಇದರಲ್ಲಿ ಪ್ಲಸ್ ಪಾಯಿಂಟ್ ತೆಗೆದುಕೊಳ್ಳಬಹುದು. ಈ ಕಾರಣದಿಂದ ಆರ್.ಬಿ. ತಿಮ್ಮಾಪುರರವರ ರಾಜೀನಾಮೆಯನ್ನ ಪಡೆಯುವಂತ ಬಹುತೇಕ ಸಾಧ್ಯತೆ ಇರುತ್ತದೆ. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ. ಮುಂದಿನ ಸುದ್ದಿಯನ್ನು ನಾವು ನೋಡೋಣ. ಈಗ ನೋಡಿ, ರಾಜ್ಯಾದ್ಯಂತ ಈಗ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಇದು ಸುದ್ದಿ ಎಕ್ಸ್ಪೋಸ್ ಆಯ್ತು, ನಾವು ಆ ಆಡಿಯೋಗಳನ್ನ ಯಾವಾಗ ನಾವು ಎಕ್ಸ್ಪೋಸ್ ಮಾಡಿದ್ವೋ, ಎಕ್ಸ್ಕ್ಲೂಸಿವ್ ಆಗಿ ಬಿಟ್ವೋ, ಈಗ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಮುಖ್ಯಮಂತ್ರಿಗಳಿಗೆ ಬಹಳ ಇದು ಮುಜುಗರವನ್ನ ತಂದಿದೆ. ಹಾಗಾದ್ರೆ ಇದು ಯಾವ ಸ್ವರೂಪಕ್ಕೆ ಹೋಗಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಯಲ್ಲಿ ನನ್ನ ಕಲೀಗ್ ಪೊಲಿಟಿಕಲ್ ರಿಪೋರ್ಟ್ ಅಭಿಷೇಕ್ ಇದ್ದಾರೆ. ಅಭಿಷೇಕ್ನ ಮಾತಾಡಿಸ್ತೀನಿ. ಅಭಿಷೇಕ್, ಇದು ಮುಖ್ಯಮಂತ್ರಿಗಳಿಗೆ ಬಹಳ ಮುಜುಗರ ತಂದಿದೆ. ಜೊತೆಗೆ ವಾಟ್ ನೆಕ್ಸ್ಟ್, ಈಗ ಕೆಲವು ಅಧಿಕಾರಿಗಳ ತಲೆದಂಡವೂ ಆಗಿದೆ. ತಿಮ್ಮಾಪುರ್ ಅವರ ಸುತ್ತ ಹೆಂಗ್ ಸುತ್ತಿಕೊಳ್ಳುತ್ತಿದ್ದು,
ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗ್ಬೋದು? ತಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ, ಏನ್ ಎದುರು ನೋಡ್ತಾ ಇದ್ದೀರಿ ಅಭಿಷೇಕ್? ಈಗ ಸರ್ಕಾರಕ್ಕೆ ಮೊದಲನೇ ಮುಜುಗರ ಅಂತಲ್ಲ. ಕಾರಣ ಯಾಕೆ ಅಂದ್ರೆ ಮೂಡ ಪ್ರಕರಣದಿಂದ ಆರಂಭ ಆಗುತ್ತೆ. ಸ್ವತಃ ಸಿದ್ದರಾಮಯ್ಯನವರು ಆ ಒಂದು ಬಲೆಯಲ್ಲಿ ಸಿಲುಕಿರ್ತಾರೆ. ಅದಾದ್ಮೇಲೆ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ನಾಗೇಂದ್ರರವರ ವಿಚಾರದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಒಪ್ಕೊಳ್ತಾರೆ. ಇಲ್ಲೇ ನಡೆದಂತ ಅಸೆಂಬ್ಲಿಯಲ್ಲಿ ಹೌದು ತಪ್ಪಾಗಿದೆ, ಒಂದಿಷ್ಟು ಹಣವನ್ನ ವಾಪಸ್ ತರಿಸ್ತಾ ಇದ್ದೇವೆ, ಅದನ್ನ ಬೇರೆ ಬೇರೆ ರೀತಿ ಬಳಸಲಾಗಿತ್ತು, ಸಚಿವರ ತಲೆದಂಡ ಆಯಿತು. ಮತ್ತೊಂದು ಕಡೆಗೆ ಆರ್ಥಿಕ ವಿಚಾರದಲ್ಲಿ ಸರ್ಕಾರಕ್ಕೆ ರಾಯರೆಡ್ಡಿರವರು ಕೂಡ ಹೇಳಿದ್ರು ಅಧಿಕಾರಿಗಳ ವಲಯದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ. ತಿಮ್ಮಾಪುರರವರು ಪದೇ ಪದೇ ಇಂತಹ ವಿಚಾರಗಳಲ್ಲಿ ಸಿಲುಕ್ತಾ ಇರ್ತಾರೆ. ಆದ್ರೆ ಈ ಬಾರಿ ತಿಮ್ಮಾಪುರ ಅಲ್ಲ, ತಿಮ್ಮಾಪುರರವರ ಮಗನ ಹೆಸರು ತಳಕಾಕೊಂಡಿರುವಂತದ್ದು. ಅಧಿಕಾರಿಗಳ ಜೊತೆ ಮಾತನಾಡಿರುವಂತ ಆಡಿಯೋದಲ್ಲಿ ತಿಮ್ಮಾಪುರರವರ ಮಗನ ಹೆಸರು ನಾವು ಗಮನಿಸ್ತಾ ಇರೋದ್ರಿಂದ ಇಲ್ಲಿ ಖಂಡಿತವಾಗಿಯೂ ತಂದೆಯ ಸಮಕ್ಷಮ ಇಲ್ಲದೆ, ಹಸ್ತಕ್ಷೇಪ ಇಲ್ಲದೆ ಯಾವುದೇ ಕಾರಣಕ್ಕೂ ಆರ್ ಬಿ ತಿಮ್ಮಾಪುರರವರ ಮಗನಿಗೆ ಇಷ್ಟು ಪವರ್ ಸಿಗ್ತಾ ಇರಲಿಲ್ಲ. ತಿಮ್ಮಾಪುರರವರ ಮಗನ ಮಾತನ್ನ ಕೇಳಿರುವಂತಹ ಅಧಿಕಾರಿಗಳ ಲಿಸ್ಟ್ ಏನಿದೆ ಈಗ ಸರ್ಕಾರಕ್ಕೆ ಹೋಗಿರುವಂತದ್ದು. ಮತ್ತೊಂದು ತಲೆದಂಡ ಆಗಬೇಕು ಅಂತ ಬಿಜೆಪಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋದು ಕೇಳೋದ್ರಲ್ಲಿ ಖಂಡಿತವಾಗಿಯೂ ಅರ್ಥ ಇದೆ. ತಿಮ್ಮಾಪುರರವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೇವಲ ಈ ಒಂದು ಇಲಾಖೆಯಲ್ಲ, ಬದಲಾಗಿ ಎಲ್ಲ ಇಲಾಖೆಗಳಲ್ಲೂ ಈ ರೀತಿ ಇದೆ ಅಂತ ಹೇಳಿದಾಗ ಇಡೀ ಸರ್ಕಾರದಲ್ಲಿರುವಂತಹ ಆಡಳಿತ ವರ್ಗ ಆಗಿರಬಹುದು, ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನೊಂದು ಮಾತನ್ನ ತಿಮ್ಮಾಪುರರವರು ಹೇಳಿರೋದ್ರಿಂದ ಅವರ ಮಗನ ಹೆಸರು ಇಲ್ಲಿ ತಳಕು ಹಾಕೊಂಡಿರೋದ್ರಿಂದ ಯಾವುದೇ ತನಿಖೆಗೆ ಸಿದ್ದರಾಗಿದ್ದಾರಾ? ಒಂದು ವೇಳೆ ತನಿಖೆಗೆ ಸಿದ್ದರಾಗಿದ್ರೆ ಇದನ್ನ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿದು ಆ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಯಾಕೆ? ಸಚಿವರಾಗಿರುವಂತವ್ರು ಯಾವುದೇ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡಬಹುದು, ಒಂದಿಷ್ಟು ಇಂಪ್ರೆಸ್ ಮಾಡಬಹುದು ಅಥವಾ ಪ್ರೆಸ್ ಆನ್ ದ ಫ್ಯಾಕ್ಟ್ ಮಾಡಬಹುದು. ಅದನ್ನ ಯಾವ ರೀತಿ ತಿರುಚಬೇಕು ಅಂತ ಆ ಕಾರಣದಿಂದ ರಾಜೀನಾಮೆಯನ್ನ ನೀಡಿ ಕ್ಲೀನ್ ಚಿಟ್ ಅನ್ನ ಪಡೆದು ಹೊರಗಡೆ ಬರ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ರಂಜಿತ್, ಮತ್ತೊಂದು ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಸಚಿವರ ಮಕ್ಕಳು, ಸಂಬಂಧಿಕರು, ಆಡಳಿತ ವರ್ಗದಲ್ಲಿರುವಂತಹ ಅಧಿಕಾರಿಗಳು ಅವರ ರಿಲೇಟಿವ್ಗಳೇ ಆಗಿರೋದ್ರಿಂದ, ಅವರ ರಿಂಗ್ ನಲ್ಲೇ ಇರೋದ್ರಿಂದ ಕಂಪ್ಲೀಟ್ ಆಗಿ ಸಿಸ್ಟಮ್ ಕ್ಲಿಯರ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವಿರುದ್ಧ ಈ ಒಂದು ಯಾವುದೇ ನಿರ್ಲಕ್ಷ್ಯವನ್ನ ತೋರದೆ ವಿಚಾರಣೆಯನ್ನ, ತನಿಖೆಯನ್ನ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಲೂಪ್ ನಲ್ಲಿರುವಂತಹ ವ್ಯಕ್ತಿಯನ್ನ ಜೈಲಿನ ಕಂಬಿಯ ಹಿಂದೆ ಕಳಿಸಿದಾಗ ಮಾತ್ರ ಈ ಒಂದು ಸಿಸ್ಟಮ್ ಕ್ಲಿಯರ್ ಆಗುತ್ತೆ. ಇದನ್ನೇ ಬಿಜೆಪಿ ಈಗ ಆಗ್ರಹಿಸ್ತಾ ಇರುವಂತದ್ದು. ಅಭಿಷೇಕ, ಮತ್ತೊಂದು ವಿಚಾರ, ಇದೊಂದು ಪಾರದರ್ಶಕವಾದ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಿರೋದು ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ. ತಿಮ್ಮಾಪುರ ಅವರ ಪುತ್ರನ ಹೆಸರು ಕೂಡ ನೀವು ಹೇಳ್ದಂಗೆ ಇದರಲ್ಲಿ ತಳುಕು ಹಾಕೊಂಡಿರೋದ್ರಿಂದ ಆ ರೀತಿ ಪಾಸಿಬಿಲಿಟೀಸ್ ಇದೆಯಾ? ಮುಖ್ಯಮಂತ್ರಿಗಳು ಆ ರೀತಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಅವರು ತಯಾರಿದ್ದಾರಾ? ತಿಮ್ಮಾಪುರ ಅವರು ರಾಜೀನಾಮೆ ತೆಗೆದುಕೊಳ್ಳುವಂತ ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರಾ? ಒತ್ತಡ ಹೆಚ್ಚಾದ್ರೆ ಏನಾಗಬಹುದು ಇದು ಅಭಿಷೇಕ್? ಖಂಡಿತವಾಗಿಯೂ ಈಗ ಸಿದ್ದರಾಮಯ್ಯನವರ ಹೆಸರು ಮೂಡಾದಲ್ಲಿ ಬಂದಂತ ಸಂದರ್ಭದಲ್ಲೇ ಅವರ ಸರ್ಕಾರದ ವಿರುದ್ಧ, ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಇರಬಾರದು ಅಂತ ಸೈಟ್ಗಳನ್ನು ವಾಪಸ್ ಮಾಡಿದಂತಹ ಸಿದ್ದರಾಮಯ್ಯನವರು ನಾಗೇಂದ್ರರವರ ಪ್ರಕರಣದಲ್ಲಿ ರಾಜೀನಾಮೆಯನ್ನು ಪಡೆಯೋದ್ರಲ್ಲಿ ಯಶಸ್ವಿಯಾದರು. ಈ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಒಬ್ಬ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ನಡೆಸ್ತಾ ಇರುವಂತಹ ವ್ಯಕ್ತಿ ಅಥವಾ ರಾಜಕಾರಣಿ ಅನ್ನೋ ಒಂದು ದೂರಾಲೋಚನೆಯಿಂದ ಅವರು ಈ ಆರ್ ಬಿ ತಿಮ್ಮಾಪುರರವರ ರಾಜೀನಾಮೆಯನ್ನ ಕೂಡ ಪಡೆಯುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಪುರಾವೆ ಸಮೇತ, ಆಡಿಯೋ ಸಮೇತ ಸಿಕ್ಕಿರೋದ್ರಿಂದ, ತಿಮ್ಮಾಪುರರವರ ಮಗನ ಹೆಸರು ತಳಕಾಕೊಂಡಿರೋದ್ರಿಂದ ಸರ್ಕಾರಕ್ಕೆ ಯಾವುದೇ ಕಪ್ಪು ಚುಕ್ಕೆ ಆಗಬಾರದು. ಒಂದು ವೇಳೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸರ್ಕಾರದ ಮೇಲೆ ಯಾವುದಾದ್ರೂ ಕಪ್ಪು ಚುಕ್ಕೆ ಬಂದ್ರೆ ಅವರು ಸಿಎಂ ಕುರ್ಚಿಯಲ್ಲಿ ಮುಂದುವರಿಯೋದಕ್ಕೆ ಸಮಸ್ಯೆ ಆಗಬಹುದು. ಇದನ್ನ ಡಿ ಕೆ ಶಿವಕುಮಾರ್ ಅವರ ಬಣ ಇದರಲ್ಲಿ ಪ್ಲಸ್ ಪಾಯಿಂಟ್